ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಿಂಡಲಗ ಜೈಲು ವಿಚಾರಣಾ ಕೈದಿ ಸಾವು, ಕುಟುಂಬಸ್ಥರ ಆಕ್ರಂದನ. ಕೆಲ ದಿನಗಳ ಹಿಂದೆ ಮಾರಿಹಾಳ ಪೊಲೀಸ್ ಠಾಣಾ ಹುದಲಿ ಗ್ರಾಮದಲ್ಲಿ ಕೊಲೆ ಆರೋಪದ ಮೇಲೆ ಬಂಧಿತನಾದ ಸಿದ್ದಪ್ಪ ಮುತ್ತಣ್ಣವರ್ ಎಂಬ ವಿಚಾರಣಾ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಸಿದ್ದಪ್ಪನ ಸಾವಿಗೆ ಜಿಲ್ಲಾ ಆಸ್ಪತ್ರೆ ವೈದ್ಯರು ಹಾಗೂ ಜೈಲು ಅಧಿಕಾರಿಗಳು ಕಾರಣ ಅಂತ ಆರೋಪ ಮಾಡಿದ್ದಾರೆ. ಎಲ್ಲಪ್ಪ ನಾಗಪ್ಪ ತಲ್ಲೂರ್ ಅಂತ ಹೇಳ್ರಿ, ಹುದ್ಲಿಂದ ಸರ. ಇವತ್ತು ನಮಗ ಬಾಳ ಕೆಟ್ಟ ಅನ್ಯಾಯ ಆತ್ರ ಸರ. ನಮ್ಮ ಅಗದಿ ಸ್ವಂತ ನಮ್ಮ ತಮ್ಮ ಇವತ್ತು ಯಾವ ರೀತಿ ಇಲ್ಲಿ ಇನ್ನೂ ಇವತ್ತು ನಿನ್ನೆ ನೈಟ್ ಆದದ್ದು ಇನ್ನೂ ಇವತ್ತು ನಮ್ಮ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ವ್ಯವಸ್ಥೆ ಐತ್ರಿ ಸರ್. ಅದ ಕಾರಣ ಏನಪ್ಪಾ ಅಂತಂದ್ರ ಇವತ್ತು ಅವನ ಹೆಸರು ಇರಾಕಿಲ್ಲ ಸರ್. ಇವತ್ತು ಒಂದು ಹಿಂದಕಲೆ ಒಂದು 20 ದಿವಸ ಹಿಂದೆ ಒಂದು ಮರ್ಡರ್ ಆತ್ರಿ ಸರ. ನಮ್ಮ ಊರಾಗ ಮರ್ಡರ್ ಆದಾಗ ಇವನ್ ಹೆಸರು ಸದಕ್ಕೆ ಇರಾಕಿಲ್ಲ. ಉದ್ದೇಶಪೂರ್ವಕ ಅದನ್ನ ಹೆಸರು ಹಾಕುವಂತ ವ್ಯವಸ್ಥೆ ಇತ್ತು, ಹುನ್ನಾರ ಮಾಡ್ರಿ ಸರ್. ಆ ಹುನ್ನಾರ ಮಾಡಿದಾಗ ಸರ್ ಅವಂದು ಹೆಸರು ಇತ್ತು. ಪಾಪ ಒಂದ್ 2 ದಿವಸ 2-3 ದಿವಸ ಹಿಂಡಲ್ಗ ಜೈಲ್ಕ ಉಳಿದ್ರಿ ಸರ್. ಉಳಿಯಾತ್ಲೆ ಅಲ್ಲಿ ಒಂದೇನೋ ಕೈದೇನೋ ಫ್ರಾಕ್ಚರ್ ಆತಂತ ಸರ್. ಕೈ ಫ್ರಾಕ್ಚರ್ ಆಗತ್ಲೆ ಅವನು ತಂದು ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಐತಲ್ಲ ಸರ್, ಅಲ್ಲಿ ಕಾರ್ಯಾಗೃಹದಾಗ ಒಂದು ಸಪ್ರೇಟ್ ಒಂದು ಅವ್ರದ್ದೊಂದು ಇದು ಇರ್ತೈತೆ ಅಂತಾರ. ಅಲ್ಲಿ ಅವ್ನು ಅಡ್ಮಿಟ್ ಮಾಡ್ಯಾರ ಸರ್. ಅಡ್ಮಿಟ್ ಮಾಡಿ ಸುಮಾರು ಒಂದು 8 ದಿವಸ ಆತ್ರಿ. ಈಗ 8 ದಿವಸ ಆದ್ರೂ ಒಂದು ಸರಿಯಾಗಿ ಎಲ್ಲ ಅಗದಿ ನಮ್ಮ ಯಾರು ಇದಾರ ಸಾಕಷ್ಟು ಜನ ನಮ್ಮ ರಿಲೇಷನ್ದಾರ ಆತ್ರಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆತ್ರಿ, ಅವರೆಲ್ಲ ನೋಡಿ ಬಂದಾರ ಸರ್. ಅವನು ಇನ್ನೇನು ನನಗೆ ಆರಾಮ ಆಗ್ತೈತಿ, ಕಾಳಜಿ ಮಾಡಬೇಡ, ಕೈದು ಆಪರೇಷನ್ ಸರ್. ಒಂದು ಕೋರ್ಟ್ ಆರ್ಡರ್ ಇರತ್ಲೆ ಮಂಗಳವಾರ ದಿನ ಸ್ವಲ್ಪ ಕೋರ್ಟ್ ಆರ್ಡರ್ ಕೊಟ್ಟಿರಿ ಸರ್. ಅದನ್ನ ಆರ್ಡರ್ ಕೊಡತ್ಲೆ ಮಂಗಳವಾರ ದಿನ ಅದಕ್ಕಿಂತ ಸ್ವಂತ ನಾನು ಹೋಗಿ ಹೇಳಿ ಬಂದನ್ ಸರ್. ನಿನ್ಗೇನೋ ಆಗೋದಿಲ್ಲ, ಕಾಳಜಿ ಮಾಡಬೇಡ, ಆದಷ್ಟು ಲಗುಟ್ ಜಮೀನು ಮಾಡೋನು, ನಿಂದೇನ ಥರ್ಡ್ ಐತಿ, ನೀನಂತೂ ಮರ್ಡರ್ ಮಾಡಿಲ್ಲ, ಯಾರು ಮರ್ಡರ್ ಮಾಡಿದಾರ ಅವ್ರು ಹೋಗ್ಯಾರ ಗುಂಪು ಕರ್ಸಿನದಾಗ, ನೀ ಅಂತೂ ಮಾಡಿಲ್ಲ, ನೀನು ಉದ್ದೇಶಪೂರ್ವಕ ಹಾಕ್ಯಾರು, ಅದನ್ನ ನಾವು ಓಡಾಡಿ ನಿನ್ಗೆ ಮಾಡುವಂತ ಕೆಲಸ ಮಾಡ್ತಾನಂತೇಳಿ ಧೈರ್ಯ ತುಂಬಿದ್ವು ಸರ್. ಅವಂಗ ತುಂಬಾತ್ಲೇನು ಅವ ಆದ್ರೂ ಒಂಥರ ಮಾನಸಿಕ ಒತ್ತಡದಿಂದ ಸರ್, ನಾ ಏನೂ ಮಾಡಿಲ್ಲ, ನನ್ನ ತಂದೆ ಇದ್ರಾಗ ಸೇರಿಸಿ ನನ್ನ ಭಾಳ ಹತ್ಕೊತ ಸರ್. ಇದನ್ನ ಮಾಡಕತ್ರ ಒಮ್ಮೆ ಸಡನ್ಲಿ ನಮಗೂ ಏನಾತ್ರ ಸರ, ಒಂದು ಧೈರ್ಯ ಹೇಳಿ ಹೋದ್ರಿ. ಅವಂಗ ಧೈರ್ಯ ಹೇಳಿ ಹೋಗ್ತಾರೆ. ನಿನ್ನಿರಿ ಸರ್, ನಿನ್ನೂ 5 ಗಂಟೆಗೆ ನಮ್ಮ ಅರ್ಜುನ್ ಬಡ್ಕರಿ ಅಂತ ಹೇಳಿ ಅವಂಗ ಭೇಟಿ ಆಗಕ್ಕೆ ಹೋಗ್ಯಾನ ಸರ್. ಭೇಟಿ ಹಾಕಿ ಹೋದಾಗ ಅಲ್ಲಿ ಸಿಬ್ಬಂದಿ, ಜೈಲ್ ಸಿಬ್ಬಂದಿಗಳು ಆತ್ರಿ, ಅವ್ರು ಯಾರು ಪೊಲೀಸ್ ನಿಮಿಷಾರಲ್ರಿ, ಒಳಗೆ ಬಿಟ್ಟಿಲ್ರಿ ಅವ್ನು. ಅಂದ್ರೆ ದಿವಸ ಅವ್ನು ಡೈಲಿ ಅವಂತೂ ಡೈಲಿ ಇಲ್ಲಿ ಭೇಟಿ ಹಾಕೋತಾನದನ್ರಿ. ಅವ್ನು ಡೈಲಿ ಭೇಟಿ ಹಾಕೋತ್ನಾಗ ಸರ್ ಅವ್ನು ಬಿಟ್ಟಿಲ್ಲ ಅನ್ನತ್ಲೆ ಅವ್ ಏನ್ ಮಾಡ್ಯಾನ್ರಿ, ಇನ್ನೇನ್ ಬೇಡ ನಿನ್ನೂ ಭೇಟಿ ಆಗಿನ ನಾನು ಆರಾಮ ಆಗ್ತೈತಿ ಅಂತೇಳಿ ಅವ ಮತ್ 6 ಗಂಟೆಗೆ ಅನ್ನತ್ಲೆ ಬೇರೆ ಕೆಲಸ ಇರತ್ಲೆ ಹೋಗ್ಬಿಟ್ಟಾನ ಸರ್. ಗಣಪತಿ ಇದು ಜಗಳ ಆಗಿದ್ದ ನಮಗ ಇದ ಸಂಬಂಧ ಇಲ್ರಿ. ಇದ ಆದ್ರೂ ಉದ್ದೇಶಪೂರ್ವಕವಾಗಿ ಜೈಲಿಗೆ ಕಳಿಸ್ರಿ. ಇಂಡಲ್ಗ ಜೈಲದಿಂದ ಒಂದ್ ಸ್ವಲ್ಪ ಕೈ ಇದಾಗಿತ್ರಿ, ಅಲ್ಲೇ ಫ್ರಾಕ್ಚರ್ ಆಗಿ ಈಗ ಶಿವಲಿಗೆ ತಂದ್ರಿ. 8 ದಿವಸ ಇಟ್ಕೊಂಡ್ರಿ. ಆಮೇಲೆ ತಂದ್ರ ಒಮ್ಮೆ ನಿನ್ನೆ 10:30 ಅಂದ್ರ ನಮ್ಮ ಅಣ್ಣನ ಕಡೆಯಿಂದ ಹೇಳ್ಸಿರ್ರಿ. ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ರಿ, ಅನ್ಯಾಯ ಆಗೈತ್ರಿ ನಮ್ಗ. ಅದನ್ನ ನೀವ್ ನ್ಯಾಯ ಒದಗಿಸ್ಕೊಡ್ರಿ ನಮಗ್. ಆ ಇಂಡಲ್ಗ ಜೈಲ್ದಾಗಿಂದ ಒಂದ್ ಸ್ವಲ್ಪ ಬಿದ್ದಿರಂತ ಅನಸ್ತೈತಿ, ಕಣ್ಚಕ್ರ ಬಂದ್ ಬಿದ್ದಿರಂತ್ರಿ. ಜೈಲಿಗೆ ಹೋಗೋಕ್ಕಿಂತ ಮೊದ್ಲು ಏನಾದ್ರು ಪೆಟ್ ಹೋಗಿತ್ತ ಅಥವಾ ಜೈಲಲ್ಲಿ? ಇಲ್ರಿ ಪೆಟ್ ಅದು ಆಗಿಲ್ರಿ. ಅಲ್ಲಿ ಹೋದ್ಮೇಲೆ ಆಗೈತ್ರಿ. ಹೆಂಗದು ಪೆಟ್ ಹಚ್ಕೊಂಡ್ರೆ ಏನಾದ್ರು ಮಾತಾಡಿದಾರ? ಇಲ್ರಿ, ಮಾತಾಡಿಲ್ರಿ. ಅಂದ್ರ ಪೆಟ್ ಹತ್ತಿತ್ ಅನ್ನೋದ ಇಲ್ಲಿ ಶಿವಲಕ್ ತಂದ್ ಹಾಕಿದ್ಮೇಲೆ ಗೊತ್ತಾತ್ರಿ ನಮ್ಗ. ಅದ್ ಆರಾಮಿಲ್ಲ ಅಂತ 8 ದಿವಸ ಅಂತ ಗೊತ್ತೈತ್ರಿ ನಮ್ಗ. ಒಮ್ಮೆ ಸಡನ್ ಆಗಿ ಆರಾಮ್ ಆಗ್ತೈತಿ ಅನ್ಕೊಂಡಿದ್ರಿ ನಾವ. ಅದ್ ಒಮ್ಮೆ 10:30 ಅಂದ್ರ ನಿನ್ನ ಮನನ್ ಕಡೆಯಿಂದ ಡೆತ್ ಆಗೈತಿ ಅಂತ ಹೆಸಕ್ ಹಚ್ಚಿರಿ. ಈಗ ನಿಮ್ಗ ಅಲ್ಲಿ ಒಳಗಡೆ ಅದು ಬಿಡ್ತಿದ್ರಿ ನಿಮ್ಗ? ಬಿಡ್ತಿರಕಿಲ್ರಿ, ಅವ್ರ ರಿಲೇಷನ್ ಅದು ಬಂದ್ ನೋಡಿ ಹೋಗ್ಯವ್ರಿ. ನಾನು ಒಂದ್ ಸರ್ತಿ ಬಂದಿನ್ರಿ. ಆರಾಮ್ ಇರಾಕಿಲ್ಲ ಅನ್ನೋದು ಗೊತ್ತೈತ್ರಿ. ಆರಾಮ್ ಆತೈತಿ ಅನ್ನೋ ಸಲುವಾಗಿ ಇಲ್ಲಿ ಇಟ್ರಿ ಅವ್ರ. ಅಲ್ಲ, ನಿಮ್ಗೆ ಅವಕಾಶ ಕೊಟ್ಟಿದ್ರ ಒಳಗಡೆ ಇರಾಕ? ಇಲ್ರಿ ಕೊಟ್ಟಿಲ್ರಿ. ನಮ್ಗ ಅನ್ಯಾಯ ಆಗೈತ್ರಿ, ನ್ಯಾಯ ಒದಗಿಸ್ಕೊಡ್ರಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.